ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಕೆಸೆಟ್ 2023-24ಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಟ್ಟಿದ್ದು, ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಫೆಬ್ರವರಿ 7 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಅಬ್ಜೆಕ್ಷನನ್ನು ಹೆಂಗೆ ಸಲ್ಲಿಸಬೇಕು ಏನು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಂದು ಅಷ್ಟು ಸ್ಕೋರ್ ಆಗಿದೆ, ಇಷ್ಟು ಸ್ಕೋರ್ ಆಗಿದೆ, ಆಗಬಹುದಾ, ಹೋಗ್ಬೋದಾ, ಅಥವಾ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ, ಹಿಸ್ಟ್ರಿ, ಕನ್ನಡ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಎಕನಾಮಿಕ್ಸ್, ಹೀಗೆ ಪ್ರತಿಯೊಬ್ಬರು ಕೂಡ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಆನ್ಸರ್ ಮಾಡಬೇಕು ಅಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ನಾನು. ಇಲ್ಲೇನಂತಂದರೆ ಫೆಬ್ರವರಿ 7ರವರೆಗೂ ಕೂಡ ಒಂದು ಕೊನೆಯ ದಿನಾಂಕ ಇರುತ್ತೆ. ಸೊ ನಿನ್ನೆ ನೈಟ್ 8 ಗಂಟೆ ಮೇಲೆ ಏನಂತಂದರೆ ವೆಬ್ಸೈಟ್ ಸಲ್ಲಿಸಲಿಕ್ಕೆ ಅದು ಏನಂತಂದರೆ ಆಪ್ಷನ್ ಕೂಡ ಓಪನ್ ಆಗಿರುತ್ತೆ. KAದಲ್ಲಿ ಅದು ಮೊನ್ನೆ ಆಗಿರಲಿಲ್ಲ, ರಿಸಲ್ಟ್ ಬಂದಾಗ ಅಥವಾ ಕೀ ಆನ್ಸರ್ ಬಿಟ್ಟಾಗ ಆ ಒಂದು ಲಿಂಕ್ ಓಪನ್ ಆಗಿರಲಿಲ್ಲ. ನಿನ್ನೆ ಅಷ್ಟೇ ಅದೇನೆಂದರೆ ಓಪನ್ ಕೂಡ ಆಗಿರುತ್ತೆ. ಸೊ ಯಾರ್ಯಾರೆಲ್ಲ 138, 136 ಹೀಗೆಲ್ಲ ಇದಿರಲ್ಲ, ನೀವೆಲ್ಲರೂ ಕೂಡ ಏನಂತಂದರೆ ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಈಗ ಕನ್ನಡದಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳದವು, ಇತಿಹಾಸದಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳದವು. ನಾನು ಕನ್ನಡ ಮತ್ತು ಇತಿಹಾಸ ಒಂದು ಪತ್ರಿಕೆಯನ್ನು ಗಮನಿಸಿದ್ದೇನೆ, ಮತ್ತು ಬೇರೆ ಬೇರೆ ಪತ್ರಿಕೆಗಳನ್ನು ನಾನು ನೋಡಿಲ್ಲ. ನೋಡಿಕೊಂಡು ನಿಮಗೆ ಯಾವ್ಯಾವ ಬರೋ ಎಕ್ಯುರೇಟ್ ಇದಾವೆ. ಜೊತೆಗೆ ಏನಂತಂದರೆ ಮೈಸೂರು ವಿಶ್ವವಿದ್ಯಾಲಯ ಪುಸ್ತಕ ಆಗಿರಬಹುದು, ಹಂಪಿ ವಿಶ್ವವಿದ್ಯಾಲಯದ ಪುಸ್ತಕ ಆಗಿರ್ಬೋದು, ಅಥವಾ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯ ಪುಸ್ತಕಗಳಾಗಿರಬಹುದು. ಇಂತಹ ಇಲಾಖೆಯ ಪುಸ್ತಕಗಳು ಇದ್ದರೆ ಅವುಗಳನ್ನು 100% ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಏನಂತಂದರೆ ಒಂದಿಷ್ಟು ಆಥರ್ಸ್ ಬುಕ್ಸ್ ಅದಾವೆ. ಎಲ್ಲಿ ಅಂತಂದರೆ ನೆಟ್ ಒಂದು ಎಕ್ಸಾಮ್ ಬರೀಲಿಕ್ಕೆ ಏನು ರೆಫರೆನ್ಸ್ ಕೊಟ್ಟಿರ್ತಾರಲ್ಲ, ಸೊ ಅಂತಹ ಪುಸ್ತಕಗಳು ನಿಮ್ಮ ಹತ್ರ ಇದ್ದರೆ ಅವುಗಳನ್ನೆಲ್ಲ ಹುಡುಕೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಎವಿಡೆನ್ಸ್ಗಳನ್ನು ಕೊಟ್ಟರೆ 100% ನಿಮ್ಮ ಒಂದು ಉತ್ತರಗಳು ಬರ್ತವು ಅಂತಂದೇ ಹೇಳ್ಬೋದು. ನಾನು ಇಲ್ಲಿ ಏನಂತಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನನಗೆ ಒಂದು 4 ಪ್ರಶ್ನೆಗಳು, ಜೊತೆಗೆ ಅವುಗಳ ಒಂದು ಎವಿಡೆನ್ಸ್ ಕೂಡ ನನಗೇನೆಂದರೆ ನಮ್ಮ ಒಂದು ಸರ್ಕಾರಿ ಪುಸ್ತಕದಲ್ಲಿನೇ ಸಿಕ್ಕಿವೆ. ಸೊ ಅವುಗಳನ್ನು ತಿಳಿಸ್ಬೇಕು. ಮತ್ತು ಯಾರೆಲ್ಲ ಇತಿಹಾಸ ಕೆಸೆಟ್ನಲ್ಲಿ 136ಇಂದ ಯಾರ್ಯಾರಿದ್ದೀರಲ್ಲ, ಸೊ ಎಲ್ಲರೂ ಕೂಡ ಹಾಕ್ರಿ. ಏಕೆಂತಂದರೆ 8ರಿಂದ 10 ಅಂಕಗಳು ಇಲ್ಲಿ ನಿಮಗೆ ಬರ್ತವೆ. 8ರಿಂದ 10 ಅಂಕಗಳು ಅಂದಾಗ ಇದು ಒಂದು ಏನಂತಂದರೆ ಸಾಮಾನ್ಯ ಅಲ್ಲ. ಯಾಕಂದರೆ 4ರಿಂದ 5 ಪ್ರಶ್ನೆಗಳು ಅಂತಂದಾಗ ಒಂದು ಪ್ರಶ್ನೆ 2 ಅಂಕಗಳು ಅಂತಂದರೆ 4ರಿಂದ 5 ಪ್ರಶ್ನೆ ಅಂದರೆ 10 ಅಂಕಗಳು ನಿಮಗೆ ಬರ್ತವೆ. 10 ಅಂಕಗಳು ಬಂದಾಗ ನಿಮ್ಮದು ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಿಮ್ಮದೊಂದು ಮಾರ್ಕ್ಸ್ ಹೈಕ್ ಆಗ್ತಾ ಹೋಗುತ್ತೆ. ಸೊ ಹಂಗಿದ್ದಾಗ 130 ಒಳಗಿದ್ದಾರಲ್ಲ ಸ್ವಲ್ಪ ನೀವು ಹಾಕೋದು ಬೇಡ ಅಂತಂದು ಹೇಳ್ತೇನೆ ನಾನು. ಯಾಕಂದರೆ ಸುಮ್ಮನೆ ಹಾಕಿ ದುಡ್ಡನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಈ ಸಾರಿ ಏನಂತಂದರೆ ಸ್ಕೋರ್ಸ್ಗಳು ತುಂಬ ಸಿಕ್ಕಾಪಟ್ಟಿ ಒಂದಿಷ್ಟು ಹೈ ಆಗಿವೆ. ಎಲ್ಲರೂ ಕೂಡ 140, 146 ಇದೇ ರೀತಿ 151 ಹಿಂಗೆ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಅದಕ್ಕೆ 136 ಮೇಲೆ ಯಾರಿದ್ರಲ್ಲ, 136 ಮೇಲೆ ನೀವು ಒಂದು 5-6 ಪ್ರಶ್ನೆಗಳನ್ನು ಹಿಡಿದ್ರೆ 10 ಮಾರ್ಕ್ಸ್ ನಿಮ್ಗೆ ಬರುತ್ತೆ. 146 ಹಿಂಗಾಗುತ್ತೆ, 156 ಆಗುತ್ತೆ. ಸೊ ಈ ರೀತಿ ಆಗುತ್ತೆ. ಅಂಥವ್ರು ಯಾರ್ಯಾರಿದ್ದೀರಲ್ಲ, ಸೊ ಎಲ್ಲರೂ ಏನು ಮಾಡಬಹುದು, ನೀವು ಅಪ್ಲಿಕೇಶನನ್ನು ಹಾಕಬಹುದು, ಅಬ್ಜೆಕ್ಷನನ್ನು ಹಾಕ್ಬೋದು. ಒಂದು ವೇಳೆ ನೋಡಿ ನೀವು 300 ರೂಪಾಯಿ ಹೋಯಿತು ನನಗೆ ಬರಲಿಲ್ಲ ಅಂತ ಅನ್ಕೋಬೇಡಿ. ಆ ಉತ್ತರ ಏನಾದರೂ ಸರಿಯಾದರೆ, ನೀವು ಹಾಕಿದಂಥ ಒಂದು ಪ್ರಶ್ನೆ ಉತ್ತರ ಸರಿಯಾದರೆ ಆ 300 ರೂಪೀಸ್ ರೀಫಂಡ್ ಮಾಡುವಂಥ ಒಂದು ಕೆಲಸವನ್ನು ಕೂಡ KA ಮಾಡ್ತಾ ಇದೆ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಸ್ವಲ್ಪ ನಾನು ಇದನ್ನು ಓದ್ತೀನಿ, ನೋಡ್ಕೊಂಬಿಡಿ. ಕೆಸೆಟ್ನ ತಾತ್ಕಾಲಿಕ ಕೀ ಉತ್ತರ ಪ್ರಕಟವಾಗಿದೆ. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಫೆಬ್ರವರಿ 7 ಕೊನೆಯ ದಿನಾಂಕವಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಇದು ಜನವರಿ 13ರಂದು ನಡೆಸಿದ್ದಂತಹ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ನ ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿದ್ದು, ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಆನ್ಸರ್ಸ್ಗಳನ್ನ ಪರಿಶೀಲಿಸಬಹುದು ಅಂತ ಕೊಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು ಫೆಬ್ರವರಿ 7 ಅಂದರೆ ಕೊನೆಯ ದಿನಾಂಕ ಆಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟಂದರೆ 300 ರೂಪಾಯಿಯಲ್ಲಿ ಪಾವತಿಸಬೇಕಾಗತ್ತೆ. ಈ ಒಂದು ಅಭ್ಯರ್ಥಿ ಸಲ್ಲಿಸಿದಂಥ ಆಕ್ಷೇಪಣೆ ಸರಿಯಾಗಿದ್ದಲ್ಲಿ ಶುಲ್ಕವನ್ನು ಮರುಪಾವತಿ ಮಾಡಲಾಗುತ್ತದೆ ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಒಂದು ವೇಳೆ ಏನಾದರೂ ಕೂಡ ನೀವು ಸಲ್ಲಿಸಿದಂಥ ಉತ್ತರ ಕರೆಕ್ಟಾಗಿ, ಜೊತೆಗೆ ಏನಂತಂದರೆ ಅದರ ಒಂದು ಗ್ರೇಸ್ ಅಂಕ ಆಗಿರಬಹುದು ಅಥವಾ ಒಂದು ಅಂಕ ಬಂದರೆ ಆ ಒಂದು ಪ್ರಶ್ನೆ ನೀವು ಸಲ್ಲಿಸಿದಂಥ ಉತ್ತರಕ್ಕೆ ಸರಿಯಾಗಿ ಹೊಂದುವಂಥ ಇದ್ದರೆ, ಸೊ ಅದೇನಂತಂದರೆ ನಿಮ್ಮ ಒಂದು ಅಮೌಂಟನ್ನು ಕೂಡ ರಿಫಂಡ್ ಮಾಡ್ತೀವಿ ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಇದೇನಂತಂದರೆ ನಾನು ಅದೇ ಹೇಳಿದ್ನಲ್ಲ, 136 ಮೇಲೆ ಯಾರಿದ್ದೀರಲ್ಲ, ಸೊ ಎಲ್ಲರೂ ಕೂಡ ನೀವು ಮಾಡಬಹುದು. ನಾ ಹಂಗಂದ್ರೆ ಹಿಸ್ಟ್ರಿ ವಿಷಯದ ಬಗ್ಗೆ ಮಾತಾಡ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ದೇನೆ. ಅದೇ ನೋಡಿ, ಈಗ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳು ನನಗೆ ಸಿಕ್ಕಿವೆ. ನಾನು ಅವನ್ನೆಲ್ಲ ತುಂಬ ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇಲ್ಲಿ ರೆಡಿ ಮಾಡಿರ್ತೀನಿ ಅಂತಂದೇ ಹೇಳ್ಬೋದು. ಯಾವ ರೀ ಅಂತಂದು ನೀವು ಕೇಳಿದಾಗ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ನನ್ನ ಹತ್ರ ನಂದು A ವರ್ಷನ್ ಬಂದಿತ್ತು, A1 ಬಂದಿತ್ತು ನಂದು. A1 ಒಂದು ವರ್ಷನ್ ಬಂದಿತ್ತು ನಂದು ಎಕ್ಸಾಮ್ನಲ್ಲಿ. A1 ವರ್ಷನಲ್ಲಿ 71ನೇ ಪ್ರಶ್ನೆ, ಅಥವಾ ಈ ಒಂದು ಪ್ರಶ್ನೆಯನ್ನು ಕೂಡ ಬರ್ಕೊಂಡ್ರು ನೀವೇನು ಲಾಸ್ ಇಲ್ಲ. ಈ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದಿದೆ. A1 ವರ್ಷನ್ದಲ್ಲಿ ಈ ಒಂದು ಪ್ರಶ್ನೆ
ಪ್ರಶ್ನೆ 71ನೇ ಪ್ರಶ್ನೆ ಆಗಿತ್ತು. ನಿಮ್ಮ ಕ್ವಶನ್ ಪೇಪರ್ಗಳಲ್ಲಿ ಸ್ವಲ್ಪ ಏನಂದರೆ ಹಿಂದೆ ಮುಂದೆ ಇರುತ್ತೆ, ನೋಡಿಕೊಂಡು ಯಾವುದು ಅಂತಂದು ಬರ್ಕೊರಿ. ಇವುಗಳಿಗೆ ಪ್ರೂಫ್ ಕೂಡ ಎಲ್ಲಿದೆ ಅಂತ ನಾನು ಕೂಡ ಇವಾಗ ಸದ್ಯ ಹೇಳ್ತೇನೆ ನಿಮಗೆ. ಈ ಒಂದು ಪ್ರಶ್ನೆಗೆ ಪ್ರೂಫ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನೋಡಿಕೊಂಡು ಅದರ ಒಂದು ನೀಟಾಗಿ ಒಂದು PDF ಮಾಡಿಕೊಂಡು ಹಾಕ್ಕೊಂಡ್ರೆ ನಿಮಗೆ ಅಂಕಗಳು ಖಂಡಿತವಾಗ್ಲೂ ಬರುತ್ತೆ ಅಂತಂದು ಹೇಳ್ಬೋದು. ಈ ಕೆಳಗಿನವುಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಂದಿದೆ. ಆರ್ಯ ಸಮಾಜ, ಶ್ರೀ ನಾರಾಯಣ ಧರ್ಮಪಾಲನಾ ಯೋಗಂ, ಸತ್ಯಶೋಧಕ ಸಮಾಜ, ಯುವ ಬಂಗಾಳ ಚಳವಳಿ ಅಂತಂದಿದೆ. ನೋಡಿ, ಇಲ್ಲಿ ಯುವ ಬಂಗಾಳ ಚಳವಳಿಯನ್ನು ಗಮನಿಸಿದಾಗ 1820ರಿಂದ 30ರವರೆಗೂ ಕೂಡ ಇದು ನಡೆಯುತ್ತೆ. ಸೊ ಹಂಗಂದ್ರೆ ಇದು ಫಸ್ಟ್ ಬರುತ್ತೆ ಅಂತಂದು ಹೇಳ್ಬೋದು. ಇಲ್ಲಿ ಹಂಗಂದ್ರೆ 4th ಒನ್ ನೋಡಿ ಎಲ್ಲಿದೆ ಅಂದರೆ ಈ 4th ಡಿ ಆಪ್ಷನ್ದಲ್ಲಿನ 4th ಒನ್ ಮೊದಲಿಗಿದೆ. ಸೊ ಇದು ಕರೆಕ್ಟ್ ಆಗುತ್ತೆ. ಆಮೇಲೆ ನಂತರ ಬರೋದು ಸತ್ಯಶೋಧಕ ಸಮಾಜ ಬರುತ್ತೆ. ಇದು 1873ರಲ್ಲಿ ಸ್ಥಾಪನೆ ಆಗುತ್ತೆ. ಬಟ್ ಇಲ್ಲಿ ಇವ್ರು ಏನು ಕೊಟ್ಟಿದ್ದಾರೆ, ಆರ್ಯ ಸಮಾಜ ಕೊಟ್ಟಿದ್ದಾರೆ. ಆರ್ಯ ಸಮಾಜ ಸ್ಥಾಪನೆ ಆಗೋದು 1875. ನೋಡಿ, ನಾನು ಎಲ್ಲ ಪ್ರತಿಯೊಂದು ಇಶ್ವಿಯನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಆದ್ದರಿಂದ ಏನಂತಂದರೆ ಇದು ಸಂಪೂರ್ಣವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ಸ್ಗಳು ಇರೋದಿಲ್ಲ. ಹಾಗಾಗಿ ಇದೇನಂತಂದರೆ ನಾನು ಆಲ್ರೆಡಿ ನಿಮಗೆ ಸಂಭವನೀಯ ಕೀ ಉತ್ತರಗಳನ್ನು ಮಾಡುವಾಗ ಕೂಡ ಹೇಳಿದ್ದೆ, ಇದು 100% ಗ್ರೇಸ್ ಬರುತ್ತೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೆ KEAದವರು ಇದನ್ನು ಡಿ ಉತ್ತರವನ್ನು ಕೊಟ್ಟಿರ್ತಾರೆ, ಡಿ ಆಪ್ಷನ್ ಉತ್ತರವನ್ನು ಕೊಟ್ಟಿರ್ತಾರೆ. ಬಟ್ ಇದು 100% ರಾಂಗ್ ಅಂತಂದು ಹೇಳ್ಬೋದು. ಇದು ಗ್ರೇಸ್ ಬರುತ್ತೆ. ನೋಡಿ, ಈ ಒಂದು ಪ್ರಶ್ನೆಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಈ ಒಂದು ಪ್ರಶ್ನೆಗೆ ಆಕ್ಷೇಪಣೆ ಸಲ್ಲಿಸಬೇಕಂದ್ರೆ ನಮಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, ನಾನು ಎಲ್ಲಿ ಅಂತಂದರೆ ಒಂದು ಸೆಕೆಂಡ್ ನೋಡಿ, 7ನೇ ತರಗತಿ ಪಠ್ಯಪುಸ್ತಕವನ್ನು ಗಮನಿಸಿದಾಗ 7ನೇ ತರಗತಿ ಪಠ್ಯಪುಸ್ತಕ ಪೇಜ್ ನಂಬರ್ 3 ಅಲ್ಲಿದೆ. ಮತ್ತು 7ನೇ ತರಗತಿ ಪಠ್ಯಪುಸ್ತಕದಲ್ಲಿ ಒಂದು ಸೆಕೆಂಡ್ 7ನೇ ತರಗತಿ ಪಾರ್ಟ್ 2 ಸೋಷಿಯಲ್ ಸೈನ್ಸ್ ಪಾರ್ಟ್ 2 ಬರ್ಕೋರಿ. ಈ ಒಂದು ಆರ್ಯ ಸಮಾಜದ ಪ್ರಶ್ನೆಗೆ ಸಂಬಂಧಪಟ್ಟಂತೆ 7th ಸ್ಟ್ಯಾಂಡರ್ಡ್ ಪಾರ್ಟ್ 2 ಪುಸ್ತಕದಲ್ಲಿ ಪೇಜ್ ನಂಬರ್ 3 ಮತ್ತು 4ನೇ ಪೇಜ್ನಲ್ಲಿ ಇದಕ್ಕೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ. ಈ ರೀತಿ ನೀವೇನಾದರೂ ಗೌರ್ಮೆಂಟ್ ಪುಸ್ತಕದ ಮಾಹಿತಿಯನ್ನು ಹಾಕಿದರೆ 100% ನಿಮಗೆ ಆ ಒಂದು ಅಂಕ ಬರುತ್ತೆ ಅಂತಂದೇ ಹೇಳ್ಬೋದು. ಯಾಕಂದರೆ ಇದು 7ನೇ ಕ್ಲಾಸ್ ಪುಸ್ತಕ ಅಂತಂದರೆ ಇದು DSCRT ಅವರು ಕನ್ಸಿಡರ್ ಮಾಡೋದು ಯಾವುದಂದರೆ DSCRT ಮಾಡ್ತಾರೆ, ದೆನ್ NCERT ಮಾಡ್ತಾರೆ. ಮತ್ತು ಕೆಲವೊಂದಿಷ್ಟು ನೆಟ್ ಎಕ್ಸಾಮ್ಗೆ ರೆಫರೆನ್ಸ್ ಕೊಟ್ಟಂತಹ ಪುಸ್ತಕಗಳು ಉಪೇಂದ್ರ ಸಿಂಗ್ ಪುಸ್ತಕ ಅಂತಂದು ಹೇಳ್ತಾ ಇದ್ದಾರೆ, ಬಿಪಿನ್ ಚಂದ್ರ ಪುಸ್ತಕ ಹೇಳ್ತಾ ಇದ್ದಾರೆ. ಸೊ ಪುಸ್ತಕಗಳು ಯಾರ ಹತ್ರ ಇದ್ದಾವಲ್ಲ ಅವನ್ನಷ್ಟೇ ಕನ್ಸಿಡರ್ ಮಾಡ್ತಾರೆ, ಸುಮ್ಮನೆ ಎಲ್ಲ ಪುಸ್ತಕಗಳನ್ನ ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಬಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದು 7ನೇ ತರಗತಿ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ಪುಸ್ತಕದಲ್ಲಿ ಇರುತ್ತೆ ಈ ಒಂದು ಮಾಹಿತಿ. ಇದನ್ನು ನೋಡಿ ನೀವೇನು ಮಾಡಬೇಕು, PDF ನೀಟಾಗಿ ಆ ಒಂದು ಪ್ರಶ್ನೆನ ನೋಡಿ ಈ ಒಂದು PDF 7ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕ ಅಂತ ಹಾಕಿ ಪೇಜ್ ನಂಬರ್ ಹಾಕಿ ಭಾಗ 2 ಪೇಜ್ ನಂಬರ್ ಬಂದುಬಿಟ್ಟು 3ನೇ ಪೇಜ್ ನೋಡಿ, 3ನೇ ಪೇಜ್ 4ನೇ ಪೇಜ್ನಲ್ಲಿ ಮಾಹಿತಿ ಇರುತ್ತೆ. ಸೊ ಎಲ್ಲ ಒಂದು ಮಾಹಿತಿಯನ್ನು ನೀವು ಹಾಕಬೇಕಾಗತ್ತೆ. ಓಕೆನಾ? ದೆನ್ ಒಂದು ಸೆಕೆಂಡ್ ಇನ್ನೂ ಇದೆ ಮಾಹಿತಿ, ಇನ್ನೂ ಕೂಡ ಇದೆ. ಇಲ್ಲಿ ನೋಡಿ. ಆಮೇಲೆ 9ನೇ ಪೇಜಿನವರೆಗೂ ಕೂಡ, ಯಾಕಂತಂದರೆ ಇಲ್ಲಿ ಏನು ಹೇಳಿದ್ದಾರೆ, ಈ ಒಂದು ಶ್ರೀ ನಾರಾಯಣ ಗುರು ಅವ್ರ ಬಗ್ಗೆ ಕೂಡ ಇತ್ತು. ಅದಕ್ಕಾಗಿ 9ನೇ ಪೇಜಿನವರೆಗೂ ಕೂಡ ಮಾಹಿತಿಯನ್ನು ಹಾಕಿರ್ತಾರೆ. ಎಲ್ಲ ಇಶ್ವಿಗಳು ಕೂಡ ಅಲ್ಲಿದೆ. 7ನೇ ಕ್ಲಾಸ್ ಪುಸ್ತಕದಲ್ಲಿ ಎಲ್ಲ ಇಶ್ವಿಗಳು ಕೂಡ ಇದೆ. ಸೊ ಆ ಒಂದು ಪ್ರಶ್ನೆಗೆ ಅದನ್ನು ನೋಡಿಕೊಂಡು ಉತ್ತರವನ್ನು ಹಾಕ್ಕೊಳ್ಳಿ. ಓಕೆನಾ? ಮತ್ತು ನೆಕ್ಸ್ಟ್ ನೋಡಿ ಒಂದು ಸೆಕೆಂಡ್, ಇದು ಯುವ ಬಂಗಾಳ ಚಳವಳಿ. ಇದು 10ನೇ ತರಗತಿ ಓಲ್ಡ್ ವರ್ಷನ್ ಅಂದರೆ 2020ರಲ್ಲಿ ಒಂದು ಬುಕ್ ಇತ್ತು. ನೀವು ಎಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೇನೆ ನಾನು. ಯಾವುದು ಅಂತಂದು ಕೇಳಿದಾಗ ಒಂದು ಸೆಕೆಂಡ್ ಇಲ್ಲಿದೆ ನೋಡಿ. ಈ ಪುಸ್ತಕದಲ್ಲಿ ಏನಂತಂದರೆ 10ನೇ ತರಗತಿಯಲ್ಲಿ ಈ ಪುಸ್ತಕದಲ್ಲಿ ಮಾಹಿತಿ ಕೂಡ ಇದೆ. ಅದು ತರುಣ ಬಂಗಾಳ ಚಳವಳಿ ಈ ಪುಸ್ತಕದಲ್ಲಿ ಕಂಡುಬರುತ್ತೆ. ಸೊ ಅದನ್ನು ಏನು ಮಾಡಬೇಕು, ಆ ಒಂದು PDF ತೊಗೋಬೇಕು. 7ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ PDFs ಎಲ್ಲವನ್ನು ಕೂಡ ಫೋಟೋ ಹೊಡೆದು ಸ್ಕ್ಯಾನ್ ಮಾಡಿ ಅದನ್ನೊಂದು ನೀಟಾಗಿ ಏನು ಮಾಡಬೇಕು, ನೀವು PDF ಮಾಡಬೇಕು. ಉತ್ತರವನ್ನು ಸ್ವಲ್ಪ ಅಲ್ಲಿ ಹೈಲೈಟರ್ ಇದ್ದರೆ ಹೈಲೈಟಿಂದ ಹೈಲೈಟ್ ಮಾಡಬೇಕು, ಅಥವಾ ಅಲ್ಲಿ ಒಂದು ಅಂಡರ್ಲೈನ್ ಹಾಕಬೇಕು, ಅಥವಾ ಏನಂತಂದರೆ ಪುಟ ಸಂಖ್ಯೆಯನ್ನು ಹಾಕಿದರೆ ಸಾಕು, ನೀವು ಅಲ್ಲಿ ಉತ್ತರವನ್ನು ಕನ್ಸಿಡರ್ ಮಾಡ್ತಾರೆ. ಈ ಪುಸ್ತಕ ಯಾರ ಹತ್ರ ಇದೆಯಲ್ಲ ಎಲ್ಲರ ಹತ್ರನೂ ಕೂಡ ಏನು ಮಾಡ್ಬೋದು, ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ತಗೋಬಹುದು. ಓಕೆನಾ? ಇದು ನೋಡಿ 10ನೇ ತರಗತಿ ಸೋಷಿಯಲ್ ಸೈನ್ಸ್ ಇಲ್ಲಿದೆ ನೋಡಿ ಮಾಹಿತಿ. 10ನೇ ತರಗತಿ ಸೋಷಿಯಲ್ ಸೈನ್ಸ್ 2018 ಎಡಿಷನ್ 42ನೇ ಪೇಜ್. ಎಷ್ಟನೇ ಪೇಜ್ ರೀ ಅಂತಂದರೆ 42ನೇ ಪೇಜ್ನಲ್ಲಿ ಇದೆ ನೋಡಿ. ಪಾರ್ಟ್ 1 10ನೇ ತರಗತಿ ಪಾರ್ಟ್ 1ನಲ್ಲಿ 42ನೇ ಪೇಜ್ನಲ್ಲಿ ಈ ಒಂದು ತರುಣ ಬಂಗಾಳ ಚಳವಳಿಯ ಬಗ್ಗೆ ಮಾಹಿತಿ ಇರುತ್ತೆ ಅಂತಂದೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಿದೆ, ಪಂಚವಾರ್ಷಿಕ ಯೋಜನೆಯ ಬಗ್ಗೆ ಪ್ರಶ್ನೆ ಇತ್ತು. ನನಗೆ A1 ಏನು ಬಂದಿತ್ತು ಅಂತಂದೆಲ್ಲ A1 ಸೀರೀಸ್ ಬಂದಿತ್ತು ನನಗೆ ಅಂತಂದು ಹೇಳಿದ್ನಲ್ಲ. A1 ಸೀರೀಸ್ನಲ್ಲಿ 83ನೇ ಪ್ರಶ್ನೆ ಇದು. ಓಕೆ, ಏನಿತ್ತಪ್ಪ ಅಂತಂದರೆ 83ನೇ ಪ್ರಶ್ನೆ, ಭಾರತದಲ್ಲಿನ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಈ ಒಂದು ಕೆಳಗಿನವುಗಳಲ್ಲಿ ಯಾವುದು ನಿಜ ಅಂತಂದಿತ್ತು. ಇವುಗಳನ್ನು ಯೋಜನಾ ಆಯೋಗವು ಅಭಿವೃದ್ಧಿಪಡಿಸುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡುತ್ತದೆ. ಇದು ಸರಿಯಾಗಿದೆ. ಮೊದಲ ಪಂಚವಾರ್ಷಿಕ ಯೋಜನೆ 1951ರಲ್ಲಿ ಪ್ರಾರಂಭವಾಯಿತು. ಇದು ಕೂಡ ಸರಿಯಾಗಿದೆ. ಇಲ್ಲಿವರೆಗೂ ಕೂಡ 16 ಪಂಚವಾರ್ಷಿಕ ಯೋಜನೆಗಳಾಗಿವೆ ಅಂತಂದಿದೆ. ಇದು ತಪ್ಪು. ಯಾಕಂದರೆ ಇಲ್ಲಿವರೆಗೂ ಕೂಡ 12 ಪಂಚವಾರ್ಷಿಕ ಯೋಜನೆಗಳಾಗಿವೆ. 13ನೇದು ಮಾಡಬೇಕನ್ನೋಂಥ ಅಷ್ಟು ಹೊತ್ತಿಗೆ ಏನಾಯಿತು, 2015ರಲ್ಲಿ ಒಂದು ನೀತಿ ಆಯೋಗ ಜಾರಿಗೆ ಬಂದರೆ ಅಲ್ಲಿ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಜಾರಿಗೆ
ಜಾರಿಗೆ ಬಂತು. ನೀತಿ ಆಯೋಗ ಜಾರಿಗೆ ಬಂದ ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಗಳು ಮುಂದುವರಿಲಿಲ್ಲ. ಸೊ ಹಾಗಾಗಿದೆ ಏನಂದರೆ ಇದು ರಾಂಗ್ ಇದೆ ಅಂತಂದು ಹೇಳ್ಬೋದು. ಇನ್ನು ನೆಕ್ಸ್ಟ್ ಯೋಜನಾ ಆಯೋಗದ ಪದನಿಯಮಿತ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ಇದು 100% ರಾಂಗ್. ಯಾಕಂದರೆ ಈ ಒಂದು ಯೋಜನಾ ಆಯೋಗದ ಪದನಿಯಮಿತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಉಪಾಧ್ಯಕ್ಷರಾಗಿರೋದಿಲ್ಲ, PM ಆಗಿರ್ತಾರೆ. ಅಂದರೆ ಪ್ರಧಾನ ಮಂತ್ರಿಗಳು ಇದರ ಒಂದು ಅಧ್ಯಕ್ಷರು ಆಗಿರ್ತಾರೆ ಅಂತಂದೇ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ 1ನೇದು ಕರೆಕ್ಟ್ ಇದೆ, 2ನೇದು ಕರೆಕ್ಟ್ ಇದೆ. ಸೊ ಆಪ್ಷನ್ ಡಿ ಆಗಬೇಕು. ಬಟ್ ಅವರು ಬಿ ಏನೋ ಕೊಟ್ಟಿದ್ದಾರಂತೆ, ನಾನು ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ, ಅದು ಆಪ್ಷನ್ ರಾಂಗ್ ಇದೆ. ಸೊ ಈ ಒಂದು ಪ್ರಶ್ನೆಗೆ ಡಿ ಯಾರ್ಯಾರು ಹಾಕಿರಲ್ಲ, ಡಿ ಪ್ರಶ್ನೆಗೆ ಯಾರ್ಯಾರು ಉತ್ತರವನ್ನು ಹಾಕಿರಲ್ಲ ನೀವೆಲ್ಲರೂ ಕೂಡ ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಹಾಗಂದ್ರೆ ಇದಕ್ಕೆ ಸೋರ್ಸ್ ಎಲ್ಲಿದೆ ರೀ ಮೇಡಮ್ ಅಂತ ನೀವು ಕೇಳಬಹುದು. ಇದಕ್ಕೆ ಸೋರ್ಸ್ ಎಲ್ಲಿದೆ ಅಂತಂದರೆ ನಾನು ಹೇಳ್ತೇನೆ ನೋಡ್ರಿ, 10ನೇ ತರಗತಿ 10ನೇ ತರಗತಿ ನೋಡಿ, 10ನೇ ತರಗತಿ ಪುಸ್ತಕ ಇದು 10ನೇ ತರಗತಿ ಪುಸ್ತಕದಲ್ಲಿ ಎಷ್ಟಂದರೆ ಪೇಜ್ ನಂಬರ್ 111. 10ನೇ ತರಗತಿ ಪುಸ್ತಕದಲ್ಲಿ ಪೇಜ್ ನಂಬರ್ 111 ಪಾರ್ಟ್ 1 ಇದೆ ನೋಡಿ. 10ನೇ ತರಗತಿ ಪಾರ್ಟ್ 1 ಪೇಜ್ ನಂಬರ್ 111ರಲ್ಲಿ ಯೋಜನೆಗಳು ಮತ್ತು ಭಾರತದ ಆರ್ಥಿಕ ಅಭಿವೃದ್ಧಿ ಎಂಬುವಂಥ ಒಂದು ಪಾಠ ಇದೆ. ಸೊ ಅಲ್ಲಿ ನೀವು ನೋಡಿದಾಗ ನಿಮಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಸಿಗುತ್ತೆ ಅಂತಂದು ಹೇಳ್ಬೋದು. ಏನು ಮಾಹಿತಿ ಸಿಗುತ್ತೆ ರೀ ನಮಗಲ್ಲಿ ಅಂತಂದರೆ ಇಲ್ಲಿ ನೋಡಿ, 1950ರಲ್ಲಿ ಯೋಜನಾ ಆಯೋಗ ಪ್ರಾರಂಭ ಆಗುತ್ತೆ. ಆದರೆ ಪಂಚವಾರ್ಷಿಕ ಯೋಜನೆಗಳು ಬರೋದು 1951ರಲ್ಲಿ ಬರುತ್ತೆ. ಓಕೆ, ಇಲ್ಲಿದೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಂಬಿಡಿ ನೀವು, ಅಂದರೆ ಅಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ. ಇಲ್ಲಿದೆ ನೋಡಿ, ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು ಈ ಒಂದು ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಇಲ್ಲಿದೆ ನೋಡಿ. ಓಕೆ, 111ನೇ ಪೇಜ್ ಪಾರ್ಟ್ 1 10ನೇ ತರಗತಿ ಪ್ರಧಾನಮಂತ್ರಿಯವರು ಇವರ ಅಧ್ಯಕ್ಷರಾಗಿರ್ತಾರೆ ಅಂತಂದಿದೆ. ಸೊ ಅವ್ರಿಗೆ ರಾಷ್ಟ್ರಾಧ್ಯಕ್ಷರು ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ಸ್ಟ್ರಾಂಗ್ ಎವಿಡೆನ್ಸ್. 10ನೇ ತರಗತಿ ಪುಸ್ತಕ, DSCRT ಪುಸ್ತಕ. ಓಕೆನಾ, ಇಲ್ಲಿದೆ ನೋಡ್ರಿ, ನಾನು ಹೇಳಿದೆ ಪೇಜ್ ನಂಬರ್ 111ರಲ್ಲಿದೆ, 10ನೇ ತರಗತಿ ಪಾರ್ಟ್ 1. ಓಕೆ, ಎಸ್, ಬರೀ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡಿ, ಇದು ಇಲ್ಲಿವರೆಗೂ ಕೂಡ ಎಷ್ಟಂದರೆ 12 ಪಂಚವಾರ್ಷಿಕ ಯೋಜನೆಗಳಾಗಿವೆ. ಇಲ್ಲಿ ನೋಡಬಹುದು ನಾವು, ಇಲ್ಲಿವರೆಗೂ 12 ಪಂಚವಾರ್ಷಿಕ ಯೋಜನೆಗಳಾಗಿವೆ. ಬಟ್ ಅಲ್ಲಿ 16 ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ಎಸ್, ಓಕೆ, ಎಸ್, ಇವಿಷ್ಟು ಆಯಿತು. ಇನ್ನು ಈ ಒಂದು ಪಂಚವಾರ್ಷಿಕ ಯೋಜನೆಗಳು ಇಲ್ಲಿದೆ ನೋಡಿ. ಪಂಚವಾರ್ಷಿಕ ಯೋಜನೆ ಇದು ಕೂಡ 10ನೇ ತರಗತಿ ಪುಸ್ತಕನ ಏಪ್ರಿಲ್ 1, 1951ರಲ್ಲಿ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದು. ಎಸ್, ಇದು ಆಪ್ಷನ್ ಕರೆಕ್ಟ್ ಇದೆ. ನಾನು ಅದು ಹೇಳಿದೆ ನೋಡ್ರಿ ನಿಮಗೆ ಉತ್ತರವನ್ನು ಹೇಳಬೇಕಂತಂದರೆ 1951 ಕರೆಕ್ಟ್ ಇದೆ. ಇದು ಭಾರತದ ಯೋಜನೆಯ ಬಗ್ಗೆ ಅಭ್ಯಾಸ ಮಾಡ್ತಿತ್ತು, ಅದು ಕೂಡ ಕರೆಕ್ಟ್ ಇದೆ. 1 ಮತ್ತು 2 ಆಪ್ಷನ್ಸ್ ಕರೆಕ್ಟ್ ಇದೆ. ಆದರೆ ರಾಷ್ಟ್ರಾಧ್ಯಕ್ಷರು ಯಾರಾಗಿರ್ತಾರೆ, ಪ್ರಧಾನಮಂತ್ರಿಗಳಾಗಿರ್ತಾರೆ. ಇಲ್ಲಿವರೆಗೂ ಕೂಡ 12 ಪಂಚವಾರ್ಷಿಕ ಯೋಜನೆಗಳಾಗಿವೆ ಅಂತಂದಿದೆ. ಆ ಒಂದು ಪ್ರಶ್ನೆಗೆ ಯಾರ್ಯಾರೆಲ್ಲ ಡಿ ಹಾಕಿರಲ್ಲ ನೀವೆಲ್ಲ ಕೂಡ ಏನು ಮಾಡಬೇಕು, 10ನೇ ತರಗತಿ ಪಾರ್ಟ್ 1 111ನೇ ಪೇಜಿನಲ್ಲಿ ಸಂಪೂರ್ಣವಾದ ಮಾಹಿತಿ ಇದನ್ನು ತಗೊಂಡು ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಓಕೆನಾ, ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ. ಎಸ್, ಒಂದು ಸೆಕೆಂಡ್. ನೆಕ್ಸ್ಟ್ ಪ್ರಶ್ನೆ ಇದು ನೋಡಿ, ಏನಂದರೆ ಜಯಸಿಂಗ ಪುರಂದರ ಕೋಟೆಯನ್ನು ಏಕೆ ಮುತ್ತಿಗೆ ಹಾಕಿದನು ಎಂಬುವಂಥ ಒಂದು ಪ್ರಶ್ನೆ ಇದೆ. ಸೊ ಅವ್ರು ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ ಅಂತಂದರೆ ಅದು ಅತ್ಯಂತ ದುರ್ಬಲವಾಗಿತ್ತು, ಆದ್ದರಿಂದ ಒಂದು ಕೋಟೆಯೇ ವರದಿಯಾಗಿತ್ತು ಅಂತಂದಿದೆ. ಬಟ್ ಇದು ತಪ್ಪು. ಇದರ ಒಂದು ಸರಿಯಾದ ಉತ್ತರ ಇದು ಶಿವಾಜಿಯ ಪ್ರಾಂತ್ಯಗಳ ಒಂದು ಹೃದಯ ಭಾಗದಲ್ಲಿತ್ತು ಮತ್ತು ಅವರು ತಮ್ಮ ಕುಟುಂಬ ಮತ್ತು ಸಂಪತ್ತನ್ನು ಇಲ್ಲಿ ಇರಿಸಿದ್ರು ಅಂತಂದಿದೆ. ಇದು ರೈಟ್ ಆದಂಥ ಒಂದು ಆನ್ಸರ್ ಆಗಿದೆ. ನೋಡಿ, ನನ್ನ ಒಂದು A1 ವರ್ಷನ್ ಪೇಪರ್ನಲ್ಲಿ 54ನೇ ಪ್ರಶ್ನೆ ಇತ್ತು. ಇದು ನಿಮ್ಮ ಒಂದು ಎಲ್ಲ ಯಾವ್ಯಾವ ವರ್ಷದಲ್ಲಿ ಎಷ್ಟೇ ಪ್ರಶ್ನೆ ಇದೆ ಗೊತ್ತಿಲ್ಲ ನನಗೆ. A1ದಲ್ಲಿ 51ನೇ ಪ್ರಶ್ನೆ ಇತ್ತು. ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಹಾಗಂದ್ರೆ ಇದಕ್ಕೆ ಎಲ್ಲಿ ಸೋರ್ಸ್ ಹುಡುಕಿದ್ರಿ ಮೇಡಮ್ ನೀವು ಅಂತ ಕೇಳಬಹುದು. 11ನೇ ತರಗತಿ NCERT ಪುಸ್ತಕ. ಓಕೆ, 11ನೇ ತರಗತಿಯ NCERT ಪುಸ್ತಕ ಇಲ್ಲಿದೆ ನೋಡಿ, ಮಿಡವಲ್ ಇಂಡಿಯಾ ಅಂತಂದಿದೆ. ಹಿಸ್ಟರಿ ಟೆಕ್ಸ್ಟ್ ಬುಕ್ ಫಾರ್ ಕ್ಲಾಸ್ 11th NCERTಯ 11ನೇ ತರಗತಿಯ ಪುಸ್ತಕ ಇದೆ. ಇಲ್ಲಿ ನೋಡಿ, ಪೇಜ್ ನಂಬರ್ ಬಂದುಬಿಟ್ಟು 306ನೇ ಪೇಜ್ ಇಲ್ಲಿದೆ ನೋಡಿ. ಓಕೆ, ಎಸ್, 306ನೇ ಪೇಜ್ ಇಲ್ಲಿದೆ ನೋಡಿ. ಇದೆಲ್ಲ ಮಾಹಿತಿ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದನ್ನು ಟ್ರಾನ್ಸ್ಲೇಟ್ ಕೂಡ ಹೊಡೆದು ನೋಡಿದ್ವಿ ನಾವು ನಿನ್ನೆ ನೈಟ್, ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ ಗ್ರೂಪಲ್ಲಿ. ಸೊ ಅಲ್ಲಿ ನಾವು ಟ್ರಾನ್ಸ್ಲೇಷನ್ ಕೂಡ ಮಾಡಿ ನೋಡಿದ್ವಿ. 306ನೇ ಪೇಜಿನಲ್ಲಿ ಇದೆ ನೋಡಿ. ಅದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನಿಮಗೆ ಟ್ರಾನ್ಸ್ಲೇಟೇಷನ್ ಮಾಡಿದ್ದು ಕೂಡ ನಾನು ಇವಾಗ ತೋರಿಸ್ತೀನಿ. 1 ಸೆಕೆಂಡ್. ಎಸ್, ಇದರಲ್ಲಿ ನಾನು ಟ್ರಾನ್ಸ್ಲೇಷನ್ ಕೂಡ ಮಾಡಿ ಹಾಕಿದ್ವಿ ನಾವು ನೈಟ್. ನಿಮಗೆ ಅದನ್ನು ಓದ್ಬಿಡ್ತೇನೆ ನಾನು, ಅಂದರೆ ಒಂದು ಸರಿ ನಿಮ್ಗೆ ಕನ್ಫರ್ಮೇಷನ್ ಆಗುತ್ತೆ. ಓಕೆನಾ, 1 ಸೆಕೆಂಡ್ ವೇಟ್ ಮಾಡಿ. ಎಸ್, ಇಲ್ಲಿದೆ ನೋಡಿ ಅದರ ಮಾಹಿತಿ. ಅದು ಟ್ರಾನ್ಸ್ಲೇಷನ್ ಮಾಡಿ ಹಾಕಿದಾಗ ಹಿಂಗೆ ಬಂದಿತ್ತು. ಅದು ಏನು ರೀ ಅಂತಂದರೆ ಶೈಸ್ತಖಾನ್ ವಿಫಲವಾದ ನಂತರ ಇಲ್ಲಿದೆ ನೋಡಿ. ಒಂದು ಚೂರು ಇಲ್ಲಿಂದ ತೊಗೊಂಬಿಡೋಣ, ಯಾಕಂದರೆ ತುಂಬ ಇದೆ. ಅದು ಕೂತ್ಕೊಂಡ್ರೆ ಟೈಮ್ ಇದು ವೇಸ್ಟ್ ಆಗುತ್ತೆ. ಇಲ್ಲಿದೆ ನೋಡಿ. ಓಕೆ, ಇಲ್ಲಿಂದ ನೋಡಿ. ಪುಣೆಗೆ ಮೆರವಣಿಗೆಯಲ್ಲಿ ಜಯಸಿಂಗನ ಶಿವಾಜಿ ಪ್ರಾಂತ್ಯಗಳ ಹೃದಯ ಭಾಗದಲ್ಲಿ
ಕೊಳ್ಳೆ ಹೊಡೆಯಲು ನಿರ್ಧರಿಸಿದರು. ಕೋಟೆ ಪುರಂದರ ಅಥವಾ ಪುರಂದರ ಕೋಟೆ, ಅಲ್ಲಿ ಶಿವಾಜಿ ತನ್ನ ಕುಟುಂಬ ಮತ್ತು ಅವನ ಹೃದಯ ಭಾಗದಲ್ಲಿದ್ದಂಥ ನಿಧಿಯನ್ನು ಅಲ್ಲಿ ಏನು ಮಾಡಿದ, ಇರಿಸಿದ್ದ. ಜಯಸಿಂಗ್ ಪುರಂದರವನ್ನು ಹತ್ತಿರದಿಂದ ಮುತ್ತಿಗೆ ಹಾಕಿದನು. ಅದನ್ನು ನಿವಾರಿಸಲು ಮರಾಠರ ಎಲ್ಲ ಪ್ರಯತ್ನಗಳು ಸೋಲಿಸಿದರು. ಕೋಟೆಯ ಪತನದ ದೃಷ್ಟಿಯಲ್ಲಿ ಮತ್ತು ಯಾವುದೇ ಭಾಗದಿಂದಲೂ ಯಾವುದೇ ಪರಿಹಾರದ ಸಾಧ್ಯತೆ. ಜಯಸಿಂಗ್ ಅದರೊಂದಿಗೆ ಮಾತುಕತೆಗಳನ್ನು ಪ್ರಾರಂಭಿಸಿ ಕಠಿಣ ಚೌಕಾಸಿಯ ನಂತರ ಈ ಒಂದು ಷರತ್ತುಗಳನ್ನು ಒಪ್ಪಿಕೊಳ್ಳಲಾಯಿತು. ಅದು ಪುರಂದರ ಒಪ್ಪಂದ ಅಂತ ಬರುತ್ತೆ. ಶಿವಾಜಿ ಮತ್ತು ಜಯಸಿಂಗನ ಮಧ್ಯೆ ಪುರಂದರ ಒಪ್ಪಂದ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇದೆ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನೋಡಿ. ಏನಂದರೆ ಇದೊಂದು ಹೃದಯ ಭಾಗದಲ್ಲಿ ಇದ್ದಂಥ ಒಂದು ಕೋಟೆ ಆಗಿತ್ತು, ಪುರಂದರ ಕೋಟೆ. ಮತ್ತು ತನ್ನ ಒಂದು ನಿಧಿಗಳನ್ನೆಲ್ಲ ಅಲ್ಲೇ ಇರಿಸಿದ್ದ. ಆದ್ದರಿಂದ ಏನಾಯಿತು, ಇದರ ಮೇಲೇ ಅವರು ಏನು ಮಾಡಿದ್ರು, ಮುತ್ತಿಗೆಯನ್ನು ಹಾಕಿದ್ರು ಎಂಬ ಒಂದು ಏನು ಆಪ್ಷನ್ ಇತ್ತಲ್ಲ, ಅದೇ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಗುತ್ತೆ ಅಂತಂದೇ ಹೇಳ್ಬೋದು. ಸೊ ಹಾಗಾಗಿ ಏನಂತಂದರೆ ಇಲ್ಲಿ 11ನೇ ತರಗತಿ NCERT ಪುಸ್ತಕ, 11ನೇ ತರಗತಿ NCERT ಪುಸ್ತಕ ನಿಮ್ಮ ಹತ್ರ NCERT ಬುಕ್ ಇಲ್ಲ ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಕೊಟ್ಟಿರ್ತೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡ್ತೀನಿ. ಬಂದು ಅಲ್ಲಿ ಜಾಯ್ನ್ ಆಗಿಬಿಟ್ಟು ಇದನ್ನು ಸೇವ್ ಮಾಡ್ಕೊರಿ. ಸೇವ್ ಮಾಡ್ಕೊಂಡು ಇದನ್ನೇ ಸ್ಕ್ಯಾನ್ ಮಾಡಿ 11ನೇ ತರಗತಿ NCERT ಅಂತ ಬರೀರಿ, ಪೇಜ್ ನಂಬರ್ 306 ಅಂತ ಬರೀರಿ. ಬರೆದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಇದು ಕೂಡ 100% ನಿಮ್ಗೆ ಏನಂತಂದರೆ ಬರುತ್ತೆ ಅಂತಂದೇ ಹೇಳ್ಬೋದು. ಇಲ್ಲಿದೆ ನೋಡಿ, ಇದಕ್ಕೆ D ಹಾಕ್ಕೊಂಡ್ಬಿಟ್ಟು ಈ ಒಂದು ಆಪ್ಷನ್ಸ್ಗೆ D ಹಾಕ್ಕೊಂಡ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಇಲ್ಲಿ NCERT ಪುಸ್ತಕದ ಒಂದು ಪೇಜನ್ನು ನಾನು ಹಾಕಿದ್ದೀನಿ. ಅದನ್ನು ತೊಗೊಂಡು 306ನೇ ಪೇಜ್ 11ನೇ ತರಗತಿಯ ಪುಸ್ತಕ ಅಂತಂದು ಹಾಕ್ಕೊಂಡು NCERT ಅಂತಂದು ಹಾಕ್ಕೊಂಡು ಇದನ್ನು ಸಲ್ಲಿಸಿದರೆ ಇದು ಕೂಡ ನಿಮಗೆ ಬರುತ್ತೆ ಅಂತಂದೇ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಇಲ್ಲೇ ಇನ್ನೊಂದು ಪ್ರಶ್ನೆ ಇದೆ ರೀ. ಏನಂದರೆ ವಾಸ್ತುಶಿಲ್ಪದ ಸ್ಮಾರಕಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಂದಿದೆ. ಇದು ಕೂಡ ಸ್ವಲ್ಪ ರಾಂಗ್ ಇದೆ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಪ್ರೂಫು ಸಿಗ್ತಾ ಇಲ್ಲ. ನಾವು ತುಂಬ ಸರ್ಚ್ ಮಾಡ್ತಾ ಇದ್ದೀವಿ, ಬಟ್ ಪ್ರೂಫ್ ಸಿಗ್ತಾ ಇಲ್ಲ. ಯಾರಿಗಾದರೂ ಕೂಡ ಈಗ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ, ಯಾರಿಗಾದರೂ ಇದು ಆಪ್ಷನ್ D ಆಗಬೇಕಿತ್ತು, ಆದರೆ C ಕೊಟ್ಟಿದ್ದಾನೆ. ಇದು D ಆಗಬೇಕಿತ್ತು ಕಾಲಾನುಕ್ರಮದಲ್ಲಿ ನೋಡಿದಾಗ ನಾನು ಇಲ್ಲಿ ಇಶ್ವಿಗಳನ್ನು ಮೆನ್ಷನ್ ಮಾಡಿದ್ದೇನೆ ನೋಡಿ. ಸೊ ಈ ಒಂದು ಇಶ್ವಿಗಳ ಪ್ರಕಾರ ಇದು D ಆಗಬೇಕಿತ್ತು, ಬಟ್ ಅಲ್ಲಿ C ಕೊಟ್ಟಿರ್ತಾನೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಯಾರಿಗಾದರೂ ಮಾಹಿತಿ ಸಿಕ್ಕರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಜ್ಞಾನ ಸರಸ್ವತಿ ಟೆಲಿಗ್ರಾಮ್ ಆಗಿರಬಹುದು ಅಥವಾ ವಾಟ್ಸಪ್ಲಿಂದ ನನಗೆ ಮೆಸೇಜ್ ಹಾಕಿ, ಅಥವಾ ಈ ಒಂದು ವಿಡಿಯೋಗೆ ನೀವು ಕಮೆಂಟ್ ಮಾಡಿದರೂ ಕೂಡ ನಿಮ್ಮ ಒಂದು ಫೋನ್ ನಂಬರನ್ನು ಕಮೆಂಟ್ ಮಾಡಿದರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಈ ಒಂದು ಪ್ರಶ್ನೆಗೂ ಕೂಡ ಉತ್ತರ 100% ಇದು ತಪ್ಪಾದಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನೋಡಿರಿ, ನಿಮ್ಗೆ ಯಾರಿಗಾದರೂ ಉತ್ತರವನ್ನು ಸಿಕ್ಕರೆ ನನಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತಂದು ಹೇಳ್ತಾ, ಇವಿಷ್ಟು ಪ್ರಶ್ನೆಗಳು ಏನಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬರ್ತಾವಂತ ಹೇಳ್ಬೋದು. ಪ್ರಮುಖವಾಗಿ 5 ಪ್ರಶ್ನೆಗಳಾಗಿವೆ. ಎಸ್, ಇಲ್ಲಿ ಪ್ರಮುಖವಾಗಿ 5 ಪ್ರಶ್ನೆಗಳು ಬರ್ತಾ ಇದ್ದಾವೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಸೊ ಇವೆಲ್ಲವೂ ಕೂಡ ಏನಂತಂದರೆ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೋತ್ತರಗಳಾಗಿವೆ ಅಂತಂದೇ ಹೇಳ್ಬೋದು. ಇದರಿಂದ ಏನಂತಂದರೆ ನಿಮಗೆ ಮಾರ್ಕ್ಸ್ಗಳು ಕೂಡ ಖಂಡಿತ ಬರ್ತಾವೆ. ಮೊದಲು ಏನಂದರೆ ನೀವು ಸಲ್ಲಿಸಿದಂಥ ಆಕ್ಷೇಪಣೆ ಸರಿಯಾಗಿದ್ದು ಉತ್ತರ ಕೂಡ ಸರಿಯಾದರೆ ಏನು ಮಾಡ್ತಾರೆ, 100% ನಿಮಗೆ ಮತ್ತೆ ಒಂದು ಅಮೌಂಟನ್ನು ರಿಫಂಡ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಂಥ ಒಂದು ಸ್ಟೇಟ್ಮೆಂಟನ್ನು ಕೂಡ ನಿಮ್ಗೆ ತೋರಿಸಿದೆ ನಾನು. ಓಕೆ, ಇಲ್ಲಿ ನೆಕ್ಸ್ಟ್ ನೋಡಿ, ಸ್ವಲ್ಪ ನಿಮಗೆ ಒಂದು ಇದು ಹೇಳ್ತೀನಿ ನಾನು. ಏನಂತಂದರೆ ಅದನ್ನು ಹೆಂಗೆ ಅಪ್ಲೈ ಮಾಡಬೇಕ್ರಿ ಅಂತಂದು ನೋಡಿದಾಗ ಇಲ್ಲಿ ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ನೀವು 1 ಸೆಕೆಂಡ್ ನೋಡಿ, ಇಲ್ಲಿ ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ಹೋಗಿಬಿಟ್ಟು ಇಲ್ಲಿ ಪ್ರವೇಶ ಅಂತಂದಿದೆ. ನಾನು ಅದು ಆಲ್ರೆಡಿ ತೆಗೆದಿಟ್ಬಿಟ್ಟಿದ್ದೇನೆ, ಅದರಲ್ಲಿ ಓಪನ್ ಮಾಡಿದ್ದೆ ನಾನಾಗಲೇ. 1 ಸೆಕೆಂಡ್, ನಾನು ರಿಟರ್ನ್ ಹೋಗಿ ಬಂದುಬಿಡ್ತೀನಿ. ಎಸ್, KE ಅಂತಂದು ನೋಡ್ಕೊಂಡಾಗ ಇಲ್ಲಿ ಕರ್ನಾಟಕ ಸರ್ಕಾರ KE ಹೋಮ್ ತೊಗೊಳ್ಳೋಣ. ಎಸ್, ಇಲ್ಲಿ 3 ಡಾಟ್ಸ್ 3 ಲೈನ್ಸ್ಗಳು ಏನು ಬರ್ತಾವಲ್ಲ ಇಲ್ಲಿ ನೋಡಿ. ಓಕೆ, ಇಲ್ಲಿ ಮೂರು ಲೈನ್ಸ್ಗಳು ಏನು ಬರ್ತಾವಲ್ಲ ಅಲ್ಲಿ ಅದ್ರ ಮೇಲೆ ಟಚ್ ಮಾಡಬೇಕಾಗತ್ತೆ. ಅಲ್ಲಿ ಮಾಡಿದಾಗ ಈ ಕಡೆ ಬಂತು ನೋಡಿ, ಮುಖಪುಟ ಪ್ರವೇಶ ಅಂತ ಬರುತ್ತಲ್ಲ. ಈಗ ನಾವು ಪ್ರವೇಶವನ್ನು ಓಪನ್ ಮಾಡೋಣ. ಪ್ರವೇಶವನ್ನು ಓಪನ್ ಮಾಡಿದರೆ ಇಲ್ಲಿದೆ ನೋಡಿ, ಏನಿದೆ, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2023 KSET ಅಂತಂದಿದೆಯಲ್ಲ, ಅದನ್ನು ಓಪನ್ ಮಾಡಬೇಕಾಗತ್ತೆ. ಓಕೆ, ಅದನ್ನು ಓಪನ್ ಮಾಡಿದಾಗ ಇಲ್ಲಿ ನೋಡಿ ಆಪ್ಷನ್ಸ್ಗಳು ಎಲ್ಲ ಬರ್ತಾ ಹೋಗ್ತಾವೆ. KSET 2023 ತಾತ್ಕಾಲಿಕ ಕೀ ಉತ್ತರಗಳ ಆಕ್ಷೇಪಣೆ ಲಿಂಕ್ ಅಂತಂದಿದೆಯಲ್ಲ, ಸೊ ಅದನ್ನು ಟಚ್ ಮಾಡಿದರೆ ಅಲ್ಲಿ ಓಪನ್ ಆಗುತ್ತೆ. ಎಸ್, ಓಪನ್ ಆದಾಗ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ನಿಮ್ಮ ಒಂದು ಅರ್ಜಿ ಸಂಖ್ಯೆಯನ್ನು ಹಾಕಬೇಕಾಗತ್ತೆ, ಅಭ್ಯರ್ಥಿ ಹೆಸರು, ಹುಟ್ಟಿದ ದಿನಾಂಕ ಹಾಕಬೇಕಾಗತ್ತೆ, ನಂತರ ಪರೀಕ್ಷೆಯನ್ನು ಆಯ್ಕೆ ಮಾಡಬೇಕಾಗತ್ತೆ. ಎಸ್, ಆಯ್ಕೆ ಮಾಡಿದಾಗ ಇಲ್ಲಿ PSI ಕೂಡ ಕೊಟ್ಟಿದ್ದಾರೆ. ಇಲ್ಲಿ PSI ಇದೆ, ಜೊತೆಗೆ KSET ಅಂತಂದಿದೆ. ಸೊ ನಮ್ಮದು KSET. ಸೊ ಇದನ್ನು ನೀವು ಟಿಕ್ ಮಾಡಬೇಕಾಗತ್ತೆ. ಓಕೆ, ಮತ್ತು ಈ ಒಂದು ಕ್ಯಾಪ್ಷನ್ ಹಾಕಿ ಓಪನ್ ಮಾಡಿದಾಗ ಅಲ್ಲಿ ಓಪನ್ ಆಗುತ್ತೆ. ಓಪನ್ ಆಗಿಬಿಟ್ಟು ನಿಮ್ಮ ಒಂದು ಇನ್ಫಾರ್ಮೇಷನ್ ಅಥವಾ ಪ್ರಶ್ನೆ ಸಂಖ್ಯೆ ಎಲ್ಲವನ್ನು ಕೂಡ ಅಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಅದನ್ನು ನೀವು ನೀಟಾಗಿ ಹಾಕೊಂಡ್ಬಿಟ್ರೆ ನಿಮಗೆ ಅಲ್ಲಿ 100% ಏನಂತಂದರೆ ಎಲ್ಲ ಒಂದು ಮಾಹಿತಿಗಳು ಸಿಗ್ತವೆ ಅಂತಂದೇ ಹೇಳ್ಬೋದು. ಇದಿಷ್ಟು ಮಾಡಿ ನೋಡ್ರಿ ನೀವು. ಎಲ್ಲ ನಿಮಗೆ ಯಾವ್ಯಾವ ನಾವು ಒಂದು 5 ಪ್ರಶ್ನೆಗಳನ್ನು ಹೇಳ್ಕೊಟ್ಟಿದ್ದೀನಿ ಇತಿಹಾಸದಲ್ಲಿ. ಅದೊಂದು ಪುರಾಣಕ್ಕೆಲ್ಲ ಬುಲಂದ್ ದರ್ವಾಜದ ಒಂದು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರ ಹತ್ರ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ, ಇವಾಗ ನನಗೆ KSETಗೆ ಸಂಬಂಧಪಟ್ಟಂಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲರಿಗೂ ಕೂಡ
ಯೂಸ್ ಆಗಲಿ, ಇತಿಹಾಸ ಬರೆದಂಥ ಎಲ್ಲ ಒಂದು ಭಾವಿ ಶಿಕ್ಷಕರಿಗೂ ಕೂಡ ಇದು ಯೂಸ್ ಆಗಲಿ ಎಂಬ ಒಂದು ಉದ್ದೇಶದಿಂದ ನಾನು ಮಾಡಿದ್ದೀನಿ. ಸೊ ಮತ್ತೆ ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ. ಮತ್ತು ನಾನು ಇಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿದಿನ ಕೂಡ ಅಪ್ಡೇಟ್ ಕೊಡ್ತಾ ಹೋಗ್ತೇನೆ ನಾನು 7ನೇ ತಾರೀಕಿನವರೆಗೂ ಕೂಡ. ಸೊ ಎಷ್ಟಾಗುತ್ತಲ್ಲ ಅಷ್ಟು ಸಾಧ್ಯವಾದಷ್ಟು ಅಂಕಗಳನ್ನು ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತಂದು ಹೇಳ್ತಾ ನಾನು ಅದೇ ಹೇಳಿದೆ ನಿಮ್ಗೆ 136 ಮೇಲೆ ಯಾರಿದ್ರಲ್ಲ ಸೊ ಅವ್ರು ಅಷ್ಟೇ ಹಾಕಿ. ಇವರು ಕಡೆಗಡೆ ಇದ್ದವ್ರು ಹಾಕಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂತಂದರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ 128 130 ಮಾಡಿದವರು ಸ್ವಲ್ಪ ನನಗೆ ಅನಿಸಿದ ಮಟ್ಟಿಗೆ ಬೆಟರ್ ನಾಟ್ ಹೋಪ್ ಅಂತಂದು. ಯಾಕಂತಂದರೆ ಸ್ಕೋರ್ಗಳು ಒಂದು ತುಂಬ ಆದಂಥ ಒಂದು ಕಾರಣದಿಂದ 136 ಅಬವ್ ಯಾರ್ಯಾರಿದ್ರಲ್ಲ ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕಡಿಮೆ ಇದ್ದವರು ಪ್ಲೀಸ್ ಬೇಡ ಅಂತಂದು ಹೇಳ್ತೇನೆ ನಾನು. ಯಾಕಂತಂದರೆ ಸುಮ್ಮನೆ ಮಾಡಿ ಆಮೇಲೆ ಒಂದಿಷ್ಟು ನಿರಾಸೆಗೊಳ್ಬೇಡಿ ಅಂತಂದು ಅಷ್ಟೇ ಹೇಳೋದು. ಓಕೆನಾ? ಓಕೆ, ಇದಿಷ್ಟು ಮಾಹಿತಿ ಏನಂದರೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಾನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ ಇರ್ತದನ್ನು ಕೂಡ ಮರಿಬೇಡಿ. ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.